ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ರೇಖಾಸ್ ಲೈಫ್ ಸ್ಟೈಲ್ ವ್ಲಾಗ್ಗೆ ಸ್ವಾಗತ. ನನ್ನ ಹೆಸರು ರೇಖಾ, ಗೃಹಿಣಿ ಮತ್ತು ರೇಖಿ ಮಾಸ್ಟರ್. ನನ್ನ ಬಿಫೋರ್ ರೇಖಿ ಸ್ಟೋರಿನ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ರೇಖಾ ಹೇಗಿದ್ಲು ಅಂದರೆ, ರೇಖಿಗೆ ಮುಂಚೆ ತುಂಬ ಸಾಫ್ಟು, ಚೈಲ್ಡ್ಹುಡ್ ಇದ್ದಲ್ಲೂ ನಾನು ತುಂಬ ಸಾಫ್ಟು, ಮತ್ತು ಪೇರೆಂಟ್ಸ್ ಹೇಗೆ ಹೇಳ್ತಾರೋ ಹಾಗೆ ಕೇಳ್ತಾಯಿದ್ದೆ. ಎಷ್ಟು ಮಟ್ಟಿಗೆ ಕೇಳ್ತಾ ಇದ್ದೆ ಅಂದರೆ, ಯಾವುದಾದ್ರು ವಿಷಯ ತಪ್ಪಾಗಿ ಕಂಡ್ರೂ ತಪ್ಪು ಅಂತಲೂ ಕೂಡ ಹೇಳ್ತಿರ್ಲಿಲ್ಲ. ಯಾಕೆಂದರೆ ಅಮ್ಮ ನಮಗೆ ಹಂಗೆ ಟ್ರೈನ್ ಮಾಡಿದರು. ಯಾರೊಟ್ಟಿಗೂ ಜಗಳ ಮಾಡ್ಕೋಬಾರ್ದು, ಯಾರಿಗೂ ತಿರುಗಿಸಿ ಮಾತಾಡಬಾರ್ದು, ಆ ಥರ ನಮಗೆ ಒಂಥರ ಸ್ಟ್ರಿಕ್ಟಲ್ಲಿ ಬೆಳೆಸಿದ್ರು. ಆ ಭಯನೂ ಅಷ್ಟೇ ಇತ್ತು ಅಮ್ಮನ ಕಂಡ್ರೆ. ಅದೇ ಥರ ನಾನು ಏನು ಮಾಡಿದೆ, ಅದೇ ಕ್ಯಾರಿ ಮಾಡ್ತಾ ಬಂದಾಗ ನನಗೆ ಸ್ಕೂಲಲ್ಲಾಗಿರ್ಬೋದು, ಎಲ್ಲಾದ್ರೂ ಒಂದು ಜಗಳ ಆಗಲಿ, ನನಗೆ ಮಾತಾಡೋದು ಗೊತ್ತಿಲ್ಲ, ಸುಮ್ಮನೆ ಇದ್ದುಬಿಡ್ತಿದ್ದೆ. ಅದು ನಾನೇ ಮತ್ತು ಪೇಯ್ನ್ ಅನುಭವಿಸ್ತಾ ಇದ್ದಿದ್ದು. ಎದುರಿಗಿರೋರು ಎಷ್ಟು ಜೋರು ಮಾಡಿದ್ರು, ಅಲ್ಲಿ ನಾನು ಸುಮ್ಮನಿದ್ರೂ ಕೂಡ ಅದು ಒಂದು ದೊಡ್ಡ ತಪ್ಪು ಅಂತ ಆಗಿಬಿಡೋದು. ಅಲ್ಲಿ ಸಫರಿಂಗ್ ನನಗೆ ಆಗ್ತಿತ್ತು. ಆದರೂ ನಾನು ಬದಲಾಗಬೇಕು ಅಂತಲೇ ನನಗೆ ಅನ್ನಿಸ್ತಿಲ್ಲ. ಅಮ್ಮ ಹೇಳ್ತಾರೆ, ಅಮ್ಮ ಹೇಳ್ದಂಗೆ ಕೇಳಬೇಕು ಅನ್ನೋದು ಆ ಥರ ಭಾವನೆ. ಅದೇ ರೀತಿ ಕ್ಯಾರಿ ಮಾಡ್ತಾ ಬಂದೆ ನಾನು. ಅದೇ ಪ್ಯಾಟ್ರನ್ ನಾನು ಕ್ಯಾರಿ ಮಾಡ್ತಾ ಹೇಗೆ ಅಂದರೆ, ನಾನು ಮದುವೆ ಆದಮೇಲೆ ಹಸ್ಬೆಂಡ್ ಹೇಗೆ ಹೇಳ್ತಾರೋ ಆ ಕೇಳೋಕ್ಕೆ ಶುರು ಮಾಡಿದೆ. ಅಮ್ಮ ಹೇಳ್ದಂಗೆ ಕೇಳ್ತಿದ್ದು ಅವಾಗ ಚೈಲ್ಡ್ಹುಡ್ ಡೇಸು ಓಕೆ, ಅಲ್ಲಿ ಮದುವೆನೂ ಆಗಿರಲಿಲ್ಲ, ಅಷ್ಟೊಂದು ಜವಾಬ್ದಾರಿನೂ ಇರಲಿಲ್ಲ, ಅಲ್ಲಿ ನಡೆದು ಹೋಗ್ತಿತ್ತು. ಆದರೆ ನನಗೆ ಮದುವೆ ಆದಮೇಲೆ ಹೇಗಾಯಿತು ಅಂದರೆ, ಇಲ್ಲಿ ಎಷ್ಟೊಂದು ಜವಾಬ್ದಾರಿಗಳಿರುತ್ತೆ, ಅದನ್ನೆಲ್ಲ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನು ನಾನು ನೋಡಬೇಕಾಗುತ್ತೆ, ವಿಷಯಗಳನ್ನು ನೋಡಬೇಕಾಗುತ್ತೆ, ಆಮೇಲೆ ನಾನು ಡಿಸಿಷನ್ ಮಾಡಬೇಕಾಗತ್ತೆ. ನಾನು ಅದು ಯಾವುದನ್ನು ಮಾಡ್ತಾ ಇರಲಿಲ್ಲ. ಓಕೆ, ಹಸ್ಬೆಂಡ್ ಹೇಳ್ತಿದ್ದಾರೆ, ನನಗೆ ಒಳ್ಳೆಯದೇ ಆಗತ್ತಿದು ಸರಿ ಅಂತ ಒಪ್ಕೊಂಡ್ಬಿಡ್ತಿದ್ದೆ. ಫ್ಯಾಮಿಲಿಗೆ ಏನಾದರೂ ಒಳ್ಳೆಯದಾಗುತ್ತೆ ಅಂದರೆ ನಾನು ಫಸ್ಟ್ ಕಾಂಪ್ರಮೈಸ್ ಆಗಿಬಿಡ್ತಿದ್ದೆ ಎಲ್ಲ ವಿಷಯಗಳಿಗೂ. ಅಲ್ಲಿ ಮುಂದೆ ಆಫ್ಟರ್ ಎಫೆಕ್ಟ್ ಹೇಗಿರುತ್ತೆ ಅನ್ನೋದು ನನಗೆ ಗೊತ್ತಾಗ್ತಿರ್ಲಿಲ್ಲ. ಒಟ್ಟಿನಲ್ಲಿ ಕಾಂಪ್ರಮೈಸ್ ಆಗಿಬಿಡ್ತಿದ್ದೆ. ಹೀಗೆ ನಾನು ಎಲ್ಲ ವಿಷಯಕ್ಕೂ ಹಾಗೆ ಕಾಂಪ್ರಮೈಸ್ ಆಗ್ತಾ ನಾನು ಒಂದು ವಿಷಯಕ್ಕೆ ದೊಡ್ಡ ವಿಷಯನೇ ಅಂತ ಹೇಳ್ತೀನಿ, ಅದು ದೊಡ್ಡ ಚಾಲೆಂಜೇ ಅಂತ ಹೇಳ್ತೀನಿ ನಾನು. ಯಾಕೆಂದರೆ ಅದು ಸಫರಿಂಗ್ ಎಷ್ಟು ಮಾಡಿದೆ ಅಂದರೆ, 22 ಇಯರ್ಸ್ ನಾನು ಸಫರ್ ಮಾಡಿದ್ದು. ಯಾಕೆಂದರೆ ಅಲ್ಲಿ ನಾನು ಮಾತಾಡೋಗೂ ಇರಲಿಲ್ಲ, ಈ ಕಡೆ ಸುಮ್ಮನಿದ್ರೂ ಕಷ್ಟ ಆಗೋದು. ಆದ್ರೂ ಅದನ್ನು ಎಷ್ಟು ತಾಳ್ಮೆಯಿಂದ ಹ್ಯಾಂಡ್ಲ್ ಮಾಡ್ತಾ ಬಂದೆ. ಅದು ತುಂಬ ನನಗೆ ಕಷ್ಟ ಅನಿಸೋದು. ಆದ್ರೂ ಹೇಗೋ ನಿಭಾಯಿಸ್ತಾ ಬಂದೆ. ಅದು ಹೆಂಗಿದ್ರೆ ದಿನ ನನಗೆ ಓಕೆ, ಇವತ್ತು ಈ ದಿನ ಹೆಂಗೆ ಕಳೀಲಿ, ನಾನು ಬೆಳಗ್ಗೆ ಹೆಂಗೆ ಎದ್ದೆ ಅಂದರೆ ನನಗೆ ಥಿಂಕ್ ಬರ್ತಿದ್ದು, ಈ ಡೇ ನಾನು ಹೇಗೆ ಕಳೀಲಪ್ಪ ಅಂತ ನನಗೆ ದೊಡ್ಡ ದಿನ ಕಾಣಿಸೋದು. ಒಂದು 24 hours ಆಗಲಿ, ಒಂದು 12 hours ಆಗಲಿ, ನನಗೆ ಅದೆಷ್ಟು ದೊಡ್ಡ ದಿನ ಕಾಣಿಸೋದು. ಇದನ್ನೆಲ್ಲ ಹೆಂಗೆ ಕಳೀಲಿ ಇವತ್ತಿನ ದಿನನ ಅಂತ ಅನಿಸೋದು ನನಗೆ. ಅದ್ರ ಮಧ್ಯೆ ಮಕ್ಕಳು, ಮನೆ ಕೆಲಸ ಎಲ್ಲದನ್ನು ನಿಭಾಯಿಸ್ಬೇಕು. ಅದರೊಟ್ಟಿಗೆ ನಂದು ಮೆಂಟಲ್ ಹೆಲ್ತು, ಎಮೋಷನ್ಸನ್ನ ಹಿಡ್ದಿಡ್ತಿದ್ದೆ. ಅದನ್ನ ಹೇಳ್ಕೊಳ್ಳೋದು ನನಗೆ ಗೊತ್ತಿರಲಿಲ್ಲ. ತುಂಬ ಪೇಯ್ನನ್ನು ಅನುಭವಿಸ್ತಾ ಇದ್ದೆ. ಅದನ್ನ ಹೆಂಗೆ ಎಮೋಷನ್ಸ್ನ ಹೊರ ಹಾಕಬೇಕು ಅಂತಲೂ ನನಗೆ ಗೊತ್ತಿರಲಿಲ್ಲ. ಅದ್ರಾಗೂ ನಮ್ಮ ಮನೆಯವ್ರು ಸ್ವಲ್ಪ ತುಂಬ ಕೋಪನೂ ಇತ್ತು ಅವ್ರಿಗೆ ತುಂಬ. ಅಲ್ಲಿ ನನಗೆ ಅಲ್ಲೂ ಭಯಪಡ್ತಿದ್ದೆ. ನಮ್ಮಮ್ಮ ಅಲ್ಲಿದ್ದರು ಚೈಲ್ಡ್ಹುಡ್ ಡೇಸಲ್ಲಿ, ಅಲ್ಲಿ ಮದುವೆಗೆ ಮುಂಚೆ ಅಮ್ಮ ಇದ್ದರು. ಅಮ್ಮನ ಥರನೇ ಕ್ಯಾರೆಕ್ಟ್ರು ನನ್ನ ಹಸ್ಬೆಂಡು. ಅವ್ರು ನೋಡಿಬಿಟ್ಟು ನನಗೆ ಭಯ. ಹಾಗಾಗಿ ಎಮೋಷನ್ಸ್ನ ಸ್ವಲ್ಪನೂ ಹೇಳ್ಕೊತಾ ಇರಲಿಲ್ಲ. ಅದರೊಟ್ಟಿಗೆ ಮಕ್ಕಳದ್ದು ಅವ್ರನ್ನ ಹ್ಯಾಂಡ್ಲ್ ಮಾಡೋದು, ಅದರೊಟ್ಟಿಗೆ ಕೆಲಸ, ಹಿಂಗೆ ಎಷ್ಟು ನನಗೆ ಮೆಸ್ ಆಗೋದು ಅಂದರೆ, ಯಾವ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಅದ್ರ ಮಧ್ಯೆ ನನ್ನ ಕೇರಿಂಗ್ ಒಂದು ಸ್ವಲ್ಪನೂ ಮಾಡ್ಕೊತಿರ್ಲಿಲ್ಲ. ನನಗೆ ಸೆಲ್ಫ್ ನರ್ಚರಿಂಗ್ ಇರಲಿಲ್ಲ, ಸೆಲ್ಫ್ ಕೇರ್ ಇರಲಿಲ್ಲ, ಸೆಲ್ಫ್ ಲವ್ ಇರಲಿಲ್ಲ, ಒಂಚೂರು ಇರಲಿಲ್ಲ. ಒಟ್ಟಿಗೆ ಮನೆ ಕೆಲಸವನ್ನು ಮಾಡ್ತಿದ್ದೆ ನೀಟಾಗಿ, ಎಲ್ಲರದ್ದು ಕೆಲಸ ಮಾಡ್ತಿದ್ದೆ, ಮಕ್ಳದ್ದು ಮಾಡ್ತಿದ್ದೆ, ನಂದೊಂದು ಕೇರ್ ಮಾಡ್ಕೊತಿರ್ಲಿಲ್ಲ. ಅದ್ರ ಮಧ್ಯೆ ನನಗೇನಾಗಿ ಗೊತ್ತಿಲ್ಲ, ದೇವರ ದಯೆ ಅಂತೀನಿ, ಹೆಲ್ತ್ ಚೆನ್ನಾಗೇ ಇರ್ತಿತ್ತು. ಆದರೆ ಎಮೋಷ್ನಲಾಗಿ ತುಂಬ ಪೇಯ್ನ್ ಅನುಭವಿಸ್ತಾ ಇರ್ತಿದ್ದೆ. ಅಷ್ಟು ಎನರ್ಜಿ ಹೈಯಾಗೇ ಇರ್ತಿರ್ಲಿಲ್ಲ, ಲೋ ಎನರ್ಜಿಯಲ್ಲಿ ಇರ್ತಿದ್ದೆ. ಒಂದೇ ಥರ ಪ್ಯಾಟ್ರನ್ನು, ಸ್ವಲ್ಪ ಚೇಂಜ್ ಆಗಂಗಿರಲಿಲ್ಲ. ಆ ಕಂಫರ್ಟ್ ಝೋನಿಂದ ಹೊರ ಬರೋದು ನನಗೆ ಗೊತ್ತಿರಲಿಲ್ಲ. ಒಂದೇ ಥರ ಪ್ಯಾಟ್ರನ್ ಅಂದರೆ, ಒಂದು ಸ್ವಲ್ಪ ಚೇಂಜ್ ಆದ್ರೂ ಮತ್ತು ನಾನು ಅದೇ ಸ್ಟೇಜಲ್ಲಿ ಬರಬೇಕು. ಆ ಥರ ಒಪ್ಕೊತಾನೇ ಇರಲಿಲ್ಲ. ಹೊಸ ವಿಷಯಗಳನ್ನು ಅಕ್ಸೆಪ್ಟ್ ಮಾಡೋದು ಗೊತ್ತಿರಲಿಲ್ಲ. ಹೊಸದನ್ನ ಕಲಿಯೋದಂತೂ ಗೊತ್ತೇ ಇಲ್ಲ. ನನಗೇನು ಅಂದ್ರೆ, ನನ್ನದು ಉದ್ದೇಶ ಓಕೆ, ಮನೆ ಕೆಲಸ ಒಂದು ಸಕ್ಸಸ್ಫುಲ್ಲಾಗಿ ಮಾಡ್ಕೋಬೇಕು, ಮಕ್ಕಳನ್ನ ನೋಡ್ಕೋಬೇಕು ಚೆನ್ನಾಗಿ, ಇಷ್ಟೇ ನನಗೆ ಅವಾಗ ಉದ್ದೇಶ ಇದ್ದಿದ್ದು. ಅದನ್ನು ಕೂಡ ತುಂಬ ಲೋ ಎನರ್ಜಿಯಲ್ಲಿ ಸ್ಟ್ರಗಲ್ ಮಾಡ್ಕೊತ ಕೆಲಸ ಮಾಡ್ತಿದ್ದೆ. ಅದು ಇಡೀ ದಿನ ಒಂದು ಮನೆ ಕೆಲಸನ ನನಗೆ ಇಡೀ ದಿನ ಆದರೂ ಮುಗಿಯೋ ಥರ ಅನ್ನಿಸ್ತಿರ್ಲಿಲ್ಲ. ಅದರೊಟ್ಟಿಗೆ ಅಷ್ಟೇ ಇರ್ತಿತ್ತು. ಮಕ್ಕಳು ಸಣ್ಣರಿರೋದ್ರಿಂದ ಕೆಲಸನೂ ಇರ್ತಿತ್ತು. ಅದನ್ನು ಸುಲಭವಾಗಿ ಮಾಡೋದೇ ನನಗೆ ಗೊತ್ತಿರ್ತಿರ್ಲಿಲ್ಲ. ಅದನ್ನು ತುಂಬ ಕಷ್ಟಪಡ್ತಿದ್ದೆ ಅದಕ್ಕೆ ಎಲ್ಲ ವಿಷಯಗಳಿಗೆ. ಆಮೇಲೆ ಇನ್ನೊಂದು ಏನು ಅಂದರೆ, ಯಾರಾದರೂ ಏನಾದ್ರು ನನಗೆ ಅಂದ ತಕ್ಷಣ ಅದು ರಿಪೀಟಾಗಿ ಒಂದು 100 times ನಾನು ನೆನಪಾಗ್ತಿತ್ತು ಅದೇ ವಿಷಯ. ಆ ಥರ ವಿಷಯಗಳನ್ನ ನಾವು ತೊಗೊಂಡಾಗ ನಮ್ಮ ಎನರ್ಜಿ ಎಷ್ಟು ಲಾಸ್ ಆಗುತ್ತೆ ಅಂತ ನನಗೆ ಇವಾಗ ಅರ್ಥ ಆಗ್ತದೆ. ನಾನು ಎಷ್ಟು ಲಾಸ್ ಮಾಡ್ಕೊತಿದ್ದೆ ಅಂತ. ಯಾಕೆಂದರೆ ಅವಾಗ ನನಗೆ ಗೊತ್ತಿರಲಿಲ್ಲ ಹೀಲಿಂಗಾಗಿ, ಮನಾಲಿಟಿಸ್ಗಳ ಬಗ್ಗೆ, ಯಾವುದೇ ಬಗ್ಗೆ ನನಗೆ ಅಷ್ಟಾಗಿ
ಅರಿವಿರಲಿಲ್ಲ. ಹಾಗಾಗಿ ಒಂದು ವಿಷಯನೇ ಒಂದು 100 ಟೈಮ್ಸ್ ಬಂದು ಹೋಗಿ ಅಲ್ಲಿಗೆ ಮುಗೀತು. ಅವತ್ತಿನ ಡೇ ಕ್ಲೋಸು. ಮತ್ತೆ ನೆಕ್ಸ್ಟ್ ಡೇಗೆ ಹೆಂಗೋ ರಿಕವರ್ ಮಾಡ್ಕೊಂಡು ಚೆನ್ನಾಗಾಗ್ತಿದ್ದೆ, ಮತ್ತೊಂದು ಅದೇ ಥರ ವಿಷಯ ಬಂದು ಬೀಳೋದು. ಹೀಗೆ ನಂದು ರಿಪೀಟಾಗಿ ಒಂದೇ ಥರ ವಿಷಯಗಳನ್ನು ನಾನು ಅಟ್ರಾಕ್ಟ್ ಮಾಡ್ತಿದ್ದೆ, ಒಂದೇ ಥರ ವಿಷಯಗಳು ನನಗೆ ಬರೋದು, ಹಂಗೆ ಸಫರ್ ಮಾಡ್ತಾಯಿದ್ದೆ. ನಂತರದಲ್ಲಿ ನನಗೆ ರೇಖಿ ಬಿಫೋರ್ ಹೆಂಗಿತ್ತು ವಿಷಯ, ನಂತರದಲ್ಲಿ ಹೇಗಿತ್ತು, ನನ್ನ ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ ಸ್ನೇಹಿತರೆ. ಧನ್ಯವಾದಗಳು.